ನಮ್ಮ DCMA ಹೋಗಿ ಅಲ್ಲಿ HAL ಏರ್ಪೋರ್ಟ್ಗೆ ಹೋಗಿ ಈ ರೆಡ್ ಕಾರ್ಪೆಟ್ ವೆಲ್ಕಮ್ಮು ಈ ಕಾರ್ಪೊರೇಟ್ ಸ್ಪಾನ್ಸರ್ಡ್ ಕ್ರಿಕೆಟ್ ಆಟಗಾರರು ಕೊಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರದ ಎಷ್ಟು ವೈಫಲ್ಯತೆ ಎದ್ದು ಕಾಣುತ್ತೆ ಇದರಲ್ಲಿ ನಿಮ್ಗೆ? ಕಾರಣಿಗಳು ಅವ್ರವ್ರ ಮೊಮ್ಮಕ್ಕಳು, ಮುಖ್ಯಮಂತ್ರಿ ಮೊಮ್ಮಕ್ಕಳು, ಜಮೀರ್ ಅಹಮದ್ ಅವ್ರ ಫ್ಯಾಮಿಲಿ, ಇವರೆಲ್ಲ ಏನೇನೋ ಅವ್ರ ಫ್ಯಾಮಿಲಿ ಇವೆಂಟ್ ಥರ ತಂದುಬಿಟ್ಟು ಎಲ್ಲ ಒಂದು ಕಡೆ ಅವ್ರಿಗೆ ಆಟೋಗ್ರಾಫ್ ಕೊಡೋಕ್ಕೋಸ್ಕರ ಈ ರೀತಿ ಮಾಡಿರೋದು. ವಿಧಾನಸೌಧದ ಮುಂದೆ ಮಾಡೋಕ್ಕೂ RCB ಏನು ಸಂಬಂಧ? ಇನ್ನೊಂದು, ವಿಧಾನಸೌಧಕ್ಕೆ ಕರೆಸೋಷ್ಟು ಅರ್ಹತೆ ಇದೆಯಾ ಇವ್ರಿಗೆ? ಆ ಮೆಟ್ಟಲನ್ನ ಹತ್ತಿಸುವಷ್ಟು ಅದಕ್ಕೆ ಒಂದು ಇತಿಹಾಸ ಇದೆ. ಎಸ್ಪೆಷಲಿ ಕಾಂಗ್ರೆಸ್ ಆಡಳಿತ ಸರ್ಕಾರ ಇಸ್ ಅ ವೆರಿ ಬಿಸ್ನೆಸ್ ಮೈಂಡೆಡ್ ಸರ್ಕಾರ. ಸರ್, ಇವಾಗ ಎಲ್ಲರೂ ಒಂದೇ ಮಾತು ಹೇಳ್ತಾ ಇರೋದು ಏನಂತ ಅಂದರೆ DK ಶಿವಕುಮಾರ್ ಈ RCB ವಿಚಾರದಲ್ಲಿ ಒಂದು ಫ್ಲಾಗ್ ಹಾಕೊಂಡು ಟೂ ವೀಲರ್ ಒಂದು ಕಿರ್ಚಾಡ್ಕೊಂಡು ಪಟಾಕಿ ಹೊಡೆಯೋ ತರ ಮನಸ್ಥಿತಿ ಇದ್ರೆ ಹಿ ಇಸ್ ಅನ್ಫಿಟ್ ಫಾರ್ DCM. ನಿಜ ಹೇಳಬೇಕು ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟರೆ ಅದು ಒಂದು ಒಳ್ಳೆ ಬೆಟರ್ ಸಂದೇಶ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ಬೇರೆ ಬೇರೆಯವ್ರನ್ನ ಬಲಿ ಮಾಡಿದ್ರಲ್ಲ ಇವಾಗ ಸರ್ಕಾರದವರು, ಅದು ಎಷ್ಟು ಸರಿ? ಈ ಸರ್ಕಾರ ಎಲ್ಲಿ ಕೆಲಸ ಮಾಡ್ಬೇಕನ್ನೋದಕ್ಕಿಂತ ಯಾವುದನ್ನು ಮಾಡಬಾರ್ದೇ ಮಾಡ್ಕೊಂಡು ಬರ್ತಾ ಇದೆ. BJP ಇದ್ದಿದ್ರು ಹಂಗೆ ಮಾಡ್ತಾಯಿದ್ರು, JDS ಇದ್ದಿದ್ರು ಹಂಗೆ ಮಾಡ್ತಾಯಿದ್ರು. ಸರ್ ನಮಸ್ಕಾರ, ಹೇಗಿದ್ದೀರಾ? ಶಿವಕುಮಾರ್ ಅವರೇ, ಭಾಳ ಚೆನ್ನಾಗಿದ್ದೀನಿ. ಮತ್ತು ತುಂಬ ಬ್ಯುಸಿ ಆಗಿದ್ದೀರಾ ಅನಿಸುತ್ತೆ ಈ ನಡುವೆ. ಕೆಲಸ ನಡೀತಾ ಇದೆ. ನಾವು ಆದಷ್ಟು ಸಮಾಜಕ್ಕೆ ಹೆಂಗೆ ವಾಪಸ್ ಕೊಡ್ಬೋದು, ಒಂದು ಗಟ್ಟಿಯಾದ ಒಂದು ರಾಜಕೀಯ ಪ್ರಜ್ಞೆ ಹೆಂಗೆ ತರ್ಬೋದು ನಮ್ಮ ಯುವಕರಲ್ಲಿ, ಮತ್ತು ನಮ್ಮ ಸಂಘಟನೆಗಳನ್ನೆಲ್ಲ ಜೊತೆಗೆ ಸೇರಿ ಒಗ್ಗಟ್ಟಾಗಿ ನಾವು ಹೆಂಗೆ ಒಂದು ಕೆಲಸ ಮಾಡ್ಬೋದು. ದಲಿತ ಬಹುಜನ ಸಂಘಟನೆಗಳು, ರೈತ ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಪ್ರಾದೇಶಿಕ ಭಾಷಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು ಎಲ್ಲ ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ ಯಾರ್ಯಾರು ಶ್ರಮಿಸ್ತಾ ಇದ್ದಾರೋ ನಮ್ಮ ಪ್ರಕಾರ ಉತ್ತಮ ಸಮಾಜ, ಸಂವಿಧಾನ ಸಮಾಜ ಅಂದರೆ ಏನು? ಸಮ ಸಮಾಜ. ಸೊ ಆ ಸಮ ಸಮಾಜದ ಪ್ರಕಾರ ಯಾರು ಕೆಲಸ ಮಾಡ್ತಿದ್ದಾರೋ ಅವರೆಲ್ಲರ ಜೊತೆಗೆ ಸೇರಿ ನಾವು ಒಂದೇ ವೇದಿಕೆಗೆ ಬಂದು ಒಂದು ರಾಜಕೀಯ ಪ್ರಜ್ಞೆನ ಹೆಂಗೆ ಮೂಡಿಸ್ಬೋದು ನಮ್ಮ ಯುವಕರಲ್ಲಿ, ನಮ್ಮ ವಿಚಾರವಂತರಲ್ಲಿ ಎಲ್ಲ ಅಂತ ನಮ್ಮ ಉದ್ದೇಶ ಅಷ್ಟೆ. ಎಸ್ ಸರ್. ಇವಾಗ IPL ಹೋದರೆ IPL ಬಗ್ಗೆ ಮಾತಾಡಲೇಬೇಕು ಇವಾಗ, ಯಾಕೆಂದರೆ ಅದು ಸಂದರ್ಭ ಬಂದಿದೆ ಮಾತಾಡೋ ಥರ. ಅಂದರೆ ಬೇರೆ ಥರ ಮಾತಾಡಬೇಕಿತ್ತು ಆ್ಯಕ್ಚುಲಿ. ಕಾರಣಾಂತರದಿಂದ ಈ ಇನ್ಸಿಡೆಂಟ್ ಆದ್ದರಿಂದ ನಾವು ಇವಾಗ ಬೇರೆಯೇ ಮಾತಾಡಬೇಕಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ, ಈ ಇನ್ಸಿಡೆಂಟ್ ಬಗ್ಗೆ? ಭಾಳ ದುಃಖ ಆಗಿದೆ. ಕೆಲವು ಒಂದು ಕಾಲು ತುಳಿತಲ್ಲಿ ನಾವು ಎಷ್ಟೋ ನೋಡಿದ್ದೀವಿ. ಈ ವರ್ಷ 180 ಕಾಲು ತುಳಿತ ಸಾವುಗಳಾಗಿದ್ದಾವೆ. ಕೆಲವು ಅಂತೂ ಅದೇನು ಮಾಡೋಕ್ಕಾಗದೆ ನಂಗೆ ಆಗಿರ್ಬೋದು. ಆದರೆ ಈ ಕಾಲು ತುಳಿತ 11 ಜನ ಸತ್ತಿರೋದು ಈ ಬುಧವಾರ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ, ಇದು ಖಂಡಿತ ಇದು ಅವಾಯ್ಡಬಲ್ಲು. ಇದಾಗದೆ ನನಗೆ ಮಾಡ್ಬೋದಾಗಿತ್ತು. ಇದು ಎಲ್ಲೋ ಒಂದು ಕಡೆ ಈ ಒಂದು ಇಟ್ ಈಸ್ ಅ ಲ್ಯಾಪ್ಸ್ ಆಫ್ ಪ್ರಾಪರ್ ಜಡ್ಜ್ಮೆಂಟು. ಅದು ಆಡಳಿತ ವ್ಯವಸ್ಥೆ ಮತ್ತು RCB ಆಗಿರ್ಬೋದು, ಮತ್ತು ಯಾರ್ಯಾರು ರಾಜಕೀಯವಾಗಿ ಲೀಡರ್ಶಿಪ್ನಲ್ಲಿರ್ತಾರೋ, ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಥಾರಿಟಿ ಆಗಿರ್ಬೋದು, ಇವರೆಲ್ಲರ ಒಂದು ವೈಫಲ್ಯದಿಂದ ಮತ್ತು ಲ್ಯಾಕ್ ಆಫ್ ಪ್ರಾಪರ್ ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನಿಂದ ಈ ರೀತಿ 11 ಜನ ಸಾವಾಗಿರೋದು ನಮ್ಮೆಲ್ಲರಿಗೂ ಭಾಳ ದುಃಖ ಆಗಿದೆ. ಬಟ್ ಇಲ್ಲಿ ಅಭಿಮಾನಿಗಳದ್ದು ಫಾಲ್ಟಾ ಅಥವಾ ಗೌರ್ನಮೆಂಟ್ ಫಾಲ್ಟಾ ಅಥವಾ KCA ಅವ್ರದ್ದು ಫಾಲ್ಟಾ? ಅಭಿಮಾನಿಗಳಂದಾಗ ಒಂದು ಮಾಬ್ ಫ್ರೆನ್ಸಿ ಇದ್ದೇ ಇರುತ್ತೆ. ಮಾಬ್ ಫ್ರೆನ್ಸಿಗಳನ್ನ ಹೆಂಗೆ ನಾವು ಇನ್ಸ್ಟಿಟ್ಯೂಷನಲ್ ಆಗಿ ಅದನ್ನು ಕಡಿಮೆ ಮಾಡಬೇಕು, ಅದು ಒಂಥರ ಮೆಚ್ಯೂರಿಟಿಯಿಂದ ರೆಸ್ಪಾನ್ಸಿಬಲಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಎಲ್ಲರ ಕರ್ತವ್ಯನೇ. ಬಟ್ ಅಭಿಮಾನಿಗಳ ಮೇಲೆ ತಪ್ಪು ಹಾಕೋದಕ್ಕಿಂತ ಹೆಚ್ಚಾಗಿ
ಯಾರ್ಯಾರು ಈ ಒಂದು ಗೆಲುವಿಂದ ಅವರ ಒಂದು ವೈಯಕ್ತಿಕ ಲಾಭ ಪಡೆಯೋಕ್ಕೆ ನೋಡ್ತಾರೆ, ಯಾರ್ಯಾರು ಪ್ರಾಫಿಟ್, ಎಕನಾಮಿಕ್ ಪ್ರಾಫಿಟ್ಸು ಅಥವಾ ಅವ್ರ ಪೊಲಿಟಿಕಲ್ ಬೆನಿಫಿಟ್ಟು ಅಥವಾ ಏನೋ ಒಂದು PR ಸ್ಟಂಟಾಗಿ ಮಾಡ್ತಾರೆ, ಅವರನ್ನು ನಾವು ಯಾರ್ಯಾರು ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ದೇರ್ ಅಬಿಲಿಟಿ ಟು ಇನ್ಫ್ಲೂಯೆನ್ಸ್ ದ ಸಿಚುವೇಶನ್, ಅಂದರೆ ಅದು ಯಾರ್ಯಾರು ಆಯೋಜನೆ ಮಾಡಿರೋರು, ಯಾರ್ಯಾರು ಅದನ್ನು ರೆಡಿ ಮಾಡಿರೋರು, ಯಾರ್ಯಾರು ಅದನ್ನು ಪ್ಲ್ಯಾನ್ ಮಾಡಿರೋರು, ಎಕ್ಸಿಕ್ಯೂಟ್ ಮಾಡಿರೋರು, ಇವರೆಲ್ಲರ ಮೇಲೆ ನಾವು ಮೇಯ್ನು ತಪ್ಪು ಹುಡುಕ್ಬೇಕು ಹೊರತು ಜನಸಾಮಾನ್ಯರ ಒಂದು ಇದೆ. ನಾವು ಜನ ಜಾಸ್ತಿ ಇದ್ದೀವಿ, ನಾವು ಜಾಗ ಕಡಿಮೆ ಇದೆ, ನಮ್ಮ ರೋಡ್ಗಳೆಲ್ಲ ಜಾಮ್ ಆಗಿರುತ್ತೆ, ಅದು ವರ್ಕಿಂಗ್ ಡೇ ಬೇರೆ, ಮತ್ತು ಅನೇಕ ಕಾರಣಗಳಿಂದ ಪೊಲೀಸ್ ವ್ಯವಸ್ಥೆಯೂ ಕೂಡ ಅವ್ರ ಮಾತು ಕೇಳಿಲ್ಲ ಅಂತ ನಮಗೆ ಬಂದಿದೆ. ಪೊಲೀಸು ಅಧಿಕಾರಿ ಮೇಲೆ ತಪ್ಪಾಗ್ತಾ ಇರ್ಬೋದು, ಬಟ್ ಅವರು ಕೂಡ ಅದು ಒಂದು ಸಂಡೇ ಥರ ಮಾಡಿ ರಜಾ ಇರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ಇಟ್ ವಾಸ್ ಅ ಬಾಚ್ ಟಾಪ್ ಎಫರ್ಟ್. ಈ ಬಾಚ್ ಟಾಪ್ ಎಫರ್ಟ್ಗಳಲ್ಲಿ ಏನೂ ಆಗಿಲ್ಲ ಅಂದರೆ ಯಾರೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. 11 ಜನ ತೀರ್ಕೊಂಡ ಮೇಲೆ ಅದು ಒಂದು ರೀತಿ ಒಂದು ಆತ್ಮಾವಲೋಕನ ಮಾಡ್ಕೊಡೋಕ್ಕೆ ಮೀಡಿಯಾನು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಪ್ರಶ್ನೆಗಳಾಗ್ತಾಯಿದೆ. ಈ ರಾಜ್ಯ ಸರ್ಕಾರದ ಎಷ್ಟು ವೈಫಲ್ಯತೆ ಎದ್ದು ಕಾಣುತ್ತೆ ಇದರಲ್ಲಿ? ಖಂಡಿತ ರಾಜ್ಯ ಸರ್ಕಾರಗಳು, ಅದು ನಮಗೇನು ಕಾಣುತ್ತೆ ರಾಜ್ಯ ಸರ್ಕಾರದಲ್ಲಂದರೆ, ಅವ್ರು ಹೆಂಗೆ ಈ ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಹೆಂಗೆ ಬ್ರೌನಿ ಪಾಯಿಂಟ್ಸ್ ತೊಗೊಂಡು ಅವ್ರು ಹೆಂಗೆ ಇದರಿಂದ ಅವ್ರದ್ದು ಮಾಡ್ಕೊಂಡು ಅವ್ರಿಗೆ ಇದರಿಂದ ಹೆಂಗೆ ಬೆನಿಫಿಟ್ ತೊಗೋಬೋದು ಅಂತ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಸೊ ಅದು ಈ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ, BJP ಇದ್ದಿದ್ರು ಹಂಗೆ ಮಾಡ್ತಾಯಿದ್ರು, JDS ಇದ್ದಿದ್ರು ಹಂಗೆ ಮಾಡ್ತಾಯಿದ್ರು. ಇವಾಗ ಬೇಕಾದರೆ ಅವ್ರು ನಿಂತ್ಕೊಂಡು ಇವ್ರ ಮೇಲೆ ತಪ್ಪು ಹುಡ್ಕೋಬೋದು. ಬಟ್ ನಾವು ನೋಡಿದ್ದೀವಿ ಬೇರೆ ಬೇರೆ ಸಂದರ್ಭಗಳಲ್ಲಿ BJP JDS ಹೆಂಗೆ ಮಾಡ್ತಾರೆ, ಕಾಂಗ್ರೆಸ್ ಎಲ್ಲ ಥರ ಅನುಭವ ಆಗ್ಬಿಟ್ಟಿದೆ ನಿಮಗೆ. ಹೌದು, ನಾವು ಈ ಪಕ್ಷಗಳದ್ದು ಹೆಂಗಿರುತ್ತೆ, ಇವ್ರ ಉದ್ದೇಶಗಳು ಹೆಂಗಿರುತ್ತೆ, ಇವ್ರ ಆಲೋಚನೆಗಳು ಹೆಂಗಿರುತ್ತೆ, ಇವ್ರ ಗುರಿಗಳು ಹೆಂಗಿರುತ್ತೆ, ಇವ್ರು ಹೆಂಗೆ ಒಂದು ರೀತಿ RCBಗೂ ಬೆಂಗಳೂರಿಗೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲ, ಇಟ್ಸ್ ಎ ಬಿಸ್ನೆಸ್ ಎಂಡೆವರ್ ಆಯಿತು. ಬಟ್ ಅದನ್ನು ಹೆಂಗೆ ತೊಗೊಂಡು ಗೇನ್ ಮಾಡೋದು PRನಲ್ಲಿ ಅನ್ನೋದು ಕಾಂಗ್ರೆಸ್ ಸರ್ಕಾರ ಈ ಸಲ ಮಾಡಿ ಅದರಿಂದ 11 ಜನ ಸತ್ತಿದ್ದಾರೆ. ಬಟ್ BJP JDS ಆಗಿದ್ರೂ ಕೂಡ ಬಹುಶಃ ಇದೇ ರೀತಿ ಆಗಿರೋದು ಯಾರಿಗೆ ಗೊತ್ತು. ಅವರು ಇದು ಪರೇಡ್, ಓಪನ್ ಬಸ್ ಪರೇಡು ಕೂಡ ಪರ್ಮಿಷನ್ ಬಿಟ್ಕೊಟ್ಟು ಅದು ಇನ್ನೂ ಹಾವಳಿ ಆಗಿರೋದು ಏನೋ. ಸೊ ನಮಗೆ ಯಾವುದೂ ಗೊತ್ತಿಲ್ಲ. ಸೊ ನಮಗೆ ಐ ಡೋಂಟ್ ಥಿಂಕ್ ಈ 3 ಪಕ್ಷಗಳಲ್ಲಿ ಮಾರಲ್ ಹೈ ಗ್ರೌಂಡ್ ತೊಗೊಳಕ್ಕೆ ಯಾರಿಗೂ ಹಕ್ಕಿಲ್ಲ. ಈ ವಿಷಯದಲ್ಲಿ ಪೊಲಿಟಿಕಲಿ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ? ಖಂಡಿತ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಯಾಕಂದರೆ ನಾವು ಇವತ್ತಿನ ದಿನ ನೋಡಿದ್ರೆ ನಮಗೆ ನಮ್ಮ DCMA ಹೋಗಿ ಅಲ್ಲಿ HAL ಏರ್ಪೋರ್ಟ್ಗೆ ಹೋಗಿ ಈ ರೆಡ್ ಕಾರ್ಪೆಟ್ ವೆಲ್ಕಮ್ಮು ಈ ಕಾರ್ಪೊರೇಟ್ ಸ್ಪಾನ್ಸರ್ಡ್ ಕ್ರಿಕೆಟ್ ಆಟಗಾರರಿಗೆ ಕೊಟ್ಟಿದ್ದಾರೆ. ಅವರೇನು ರಂಜಿ ಗೆದ್ದಿದ್ದಾರೋ, ನಮ್ಮ ಕರ್ನಾಟಕ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದರೆ ಅದು ಬೇರೆ, ಅವರೇನಾದ್ರು ದೇಶ ರೆಪ್ರೆಸೆಂಟ್ ಮಾಡಿ ಅವರೇನಾದ್ರು ಗೆದ್ದು ಬಂದಿದ್ದರೆ ಅದು ಒಂದು, ಅದು ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ಒಲಿಂಪಿಕ್ಸ್ನಲ್ಲಿ ಗೆದ್ದು ಬಂದಿದ್ದರೆ ಅದು ಒಂದು. ಯಾವುದೋ ಒಂದು ಕಾರ್ಪೊರೇಟ್ ಬಿಸ್ನೆಸ್ ಮಾಡಲಿಗೆ ಅವರು ದುಡ್ಡು ತೊಗೊಂಡು ಆಕ್ಷನ್ ಆಗಿರೋ ಪ್ಲೇಯರ್ಸ್ ಗೆದ್ದು ಬಂದಿದ್ದಾಗ ಇವರು ನಮ್ಮ DCM ಹೋಗಿ ಅಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಆ ಕಪ್ಪನ್ನು ಎತ್ತಿಡಿದು ರಾತ್ರಿ ಅಲ್ಲಿ ನಿದ್ದೆ ಇಲ್ಲದೆ ಕೂಡ ಮಾರನೇ ದಿನ ಪೊಲೀಸಿಗೆ ಅಷ್ಟು ಕಷ್ಟ ಕೊಟ್ಟು ಅದು ಒಂದು 2 ಕಾರ್ಯಕ್ರಮ ವಿಧಾನಸೌಧದ ಮುಂದೆ ಮಾಡೋಕ್ಕೂ RCBಗೂ ಏನು ಸಂಬಂಧ? ಇನ್ನೊಂದು, ವಿಧಾನಸೌಧಕ್ಕೆ ಕರೆಸೋಷ್ಟು ಅರ್ಹತೆ ಇದೆಯಾ ಇವ್ರಿಗೆ? ಆ ಮೆಟ್ಟಲನ್ನು ಹತ್ತಿಸೋಷ್ಟು ಅದಕ್ಕೆ ಇತಿಹಾಸ ಇದೆ. ಖಂಡಿತ ಅದು ಆ ಒಂದು ಅರ್ಹತೆ ಇಲ್ಲ, ಆ ಒಂದು ಯೋಗ್ಯತೆ ಇಲ್ಲ. ಮತ್ತು ಅದು ಕೂಡ ಇದು ಒಂದು ಫ್ಯಾಮಿಲಿ ಇವೆಂಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಎಷ್ಟೋ ರಾಜಕಾರಣಿಗಳು ಅವ್ರವ್ರ ಮೊಮ್ಮಕ್ಕಳು, ಮುಖ್ಯಮಂತ್ರಿಯವ್ರ ಮೊಮ್ಮಕ್ಕಳು, ಜಮೀರ್ ಅಹಮದ್ ಅವ್ರ ಫ್ಯಾಮ್ಲಿ, ಇವರೆಲ್ಲ ಏನೇನೋ ಅವ್ರ ಫ್ಯಾಮಿಲಿ ಇವೆಂಟ್ ಥರ ತಂದುಬಿಟ್ಟು ಎಲ್ಲ ಒಂದು ಕಡೆ ಅವ್ರಿಗೆ ಆಟೋಗ್ರಾಫ್ ಕೊಡೋಕ್ಕೋಸ್ಕರ ಈ ರೀತಿ ಮಾಡಿರೋದು. ಇಟ್ ಸೀಮ್ಸ್ ಲೈಕ್ ಇಟ್ ಈಸ್ ಅ ರಾಂಗ್ ಪ್ರಯಾರಿಟೀಸ್, ಮಿಸ್ಪ್ಲೇಸ್ ಪ್ರಯಾರಿಟೀಸ್ ಅಂತ ನಮಗೆ ಎದ್ದು ಕಾಣುತ್ತೆ. ಬಟ್ ಇಲ್ಲಿ ಬೇರೆಯವ್ರನ್ನ ಬಲಿ ಮಾಡಿದ್ರಲ್ಲ ಇವಾಗ ಸರ್ಕಾರದವರು, ಅದು ಎಷ್ಟು ಸರಿ? ಖಂಡಿತ ತಪ್ಪು. ನಮಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಪೊಲೀಸ್ ತಪ್ಪು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಪೊಲೀಸು ಕೂಡ ನಮಗೆ ದೊಡ್ಡ ಪ್ರಮಾಣದ ಸುಧಾರಣೆ ಆಗಬೇಕು. ಪೊಲೀಸ್ ವ್ಯವಸ್ಥೆ, ಪೊಲೀಸನ್ನು ನಮ್ಮ ಜಾಸ್ತಿ ಪೊಲೀಸನ್ನು ಸೇರಿಸ್ಬೇಕು. ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋದು ಇವರು ಹೇಳ್ತಾರಲ್ಲ, ಅದನ್ನು ಸಿನಿಮಾ ಸ್ಟಾರ್ಗಳ ಮೇಲೆ, ಸಿನಿಮಾ ನಟಿಯರ ಮೇಲೆ ಅನ್ನೋದಕ್ಕಿಂತ ಅದ್ರ ಮೇಲೆ ಒಂದು ಪೊಲೀಸ್ ವ್ಯವಸ್ಥೆನ ಗಟ್ಟಿ ಮಾಡಬೇಕು. ಬಟ್ ದ್ಯಾಟ್ ಇಸ್ ಅ ಲಾಂಗ್ ಟರ್ಮ್ ಪ್ರಾಸೆಸ್. ಇದರಲ್ಲಿ ಪೊಲೀಸ್ ವ್ಯವಸ್ಥೆ ರಾತ್ರಿ ಅದು 3-4 ಗಂಟೆ 5 ಗಂಟೆ ಬೆಳಗ್ಗೆ ತನಕ ಎಷ್ಟೋ ಒಂದು ರೀತಿ ಮಂಗಳವಾರ ರಾತ್ರಿ ಸೆಲೆಬ್ರೇಷನ್ ನಡೀತಾಯಿತ್ತು. ಅದು ಕೂಡ ಅದನ್ನು ಹೆಂಗೆ ಒಂದು ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಪೊಲೀಸ್ ವ್ಯವಸ್ಥೆ ಆಗಲೇ ಒಂದು ರೀತಿ ಔಟ್ ನಂಬರ್ಡ್ ಆಗಿದ್ದಾರೆ. ಮಾರನೇ ದಿನ 2 ಕಾರ್ಯಕ್ರಮ ಮಾಡಿ ಈ VIP ಅಂತ ಹೇಳೋರನ್ನ ಇವ್ರನ್ನ ಕರೆಸಿ ಅಲ್ಲಿ ಪೊಲೀಸ್ ಜಾಸ್ತಿ ಹೋಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪೊಲೀಸ್ ಇಲ್ಲದೇ ಇರೋಂಗೆ ಮತ್ತು ಟೈರ್ಡ್ ಆಗಿ ಮತ್ತು ಒಂದು ಟೈಮ್ ಕೊಡದೆ ಆಮೇಲೆ ಅವರು ಕೂಡ ನಮಗಿದು ಆಗಲ್ಲ ಅಂತ ಹೇಳಿದ್ದಾರೆ ಅಂತ ನಮ್ಗೆ ಕೇಳ್ಪಟ್ಟಿದ್ದೀವಿ. ಆದರೂ ಕೂಡ ಆಗಲ್ಲ ಅಂದ್ರೂ ಕೂಡ ಅವರ ಮೇಲೆ ತಪ್ಪಾಕಿ ಬಲಿಪಶು ಮಾಡೋದು ನನಗೆ ಸರಿ ಕಾಣಲ್ಲ. ನಮ್ಗೆ ನಿಜವಾಗ್ಲೂ ದೋಸ್ ಹೂ ಆರ್ ಟ್ರೂಲಿ ರೆಸ್ಪಾನ್ಸಿಬಲ್ ಅಂಥವ್ರನ್ನ ಅವರು ನಮಗೆ ಒಂದು ರೀತಿ ರಾಜೀನಾಮೆ ಕೊಡಬೇಕು. ನಮ್ಗೆ ನಿಜವಾಗ್ಲೂ
ನಮ್ಮ DCM ಆದ DK ಶಿವಕುಮಾರ್ ಅವರು ಅವರು ನಾವು ಜನಪರವಾಗಿದ್ದೀವಿ ಅಂತ ತೋರಿಸ್ಕೊತಾರೆ. ಅವ್ರು ನಿಜವಾಗ್ಲೂ ಜನಪರ ಇದ್ದರೆ ಈ ರೀತಿ ನಂದು ತಪ್ಪಾಗಿದೆ, ನಾವು ರೀತಿ ಐಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂತ ನಿಜವಾದ ಲೀಡರಾಗಿ ಅವ್ರು ರಾಜೀನಾಮೆ ಕೊಟ್ಟರೆ ಅದು ಒಂದು ಒಳ್ಳೆಯ ಬೆಟರ್ ಸಂದೇಶ ಅಂತ ನನಗನ್ಸುತ್ತೆ. ಮಾಡ್ತಾರೆ ಅಂದ್ಕೊಂಡಿದ್ದೀರಾ ಆ ಥರ? ಮಾಡಿದ್ರೆ ಅವ್ರ ಲೀಡರ್ಶಿಪ್ಪು, ಅವ್ರ ಗುಣಗಳು ಹೆಚ್ಚಾಗುತ್ತೆ. ಅವರು ಮಾಡದೇ ಇದ್ದರೆ, ಅವರು ಬೇರೆಯವ್ರ ಮೇಲೆ ತಪ್ಪು ಹಾಕಿದ್ರೆ ಜನ ಅಂತೂ ಜನರಿಗೂ ಏನೇನು ನಡೀತಾ ಇದೆ ಎಲ್ಲ ಗೊತ್ತಿದೆ. ಸೊ ಜನರಿಗೂ ಅವ್ರಿಗೆ ಅವರಿಂದ ಲೀಡರ್ಶಿಪ್ಪಿಂದ ಕನ್ವಿನ್ಸ್ ಆಗದಂಗೆ ನೀವು ಏನೇನೋ ಮಾಡೋಕ್ಕೋಗಿ, ನೀವು PR ಮಾಡೋಕ್ಕೋಗಿ ಬೇರೆಯವ್ರನ್ನ ಬಲಿಪಶು ಕೊಡೋದಂತೂ ಇವಾಗಲೇ ಭಾಳ ಆಕ್ರೋಶ ಪಡ್ತಾ ಇದೆ. ನಾನು ಇದನ್ನು ನೋಡಿ, ಪೊಲೀಸ್ ವ್ಯವಸ್ಥೆಯಲ್ಲೂ ಕೂಡ ಅನೇಕರು ಕಪ್ಪು ಒಂದು ಬ್ಯಾಂಡ್ ಹಾಕ್ಕೊಂಡು ಬಾಬಾ ಸಾಹೇಬರು ಫೋಟೋ ಇಟ್ಕೊಂಡು ಅವರು ಕೂಡ ಅವ್ರ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋದು ನೋಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಸತ್ಯ ಗೊತ್ತಿದೆ. ಆ್ಯಂಡ್ ದಿಸ್ ಇಸ್ ಅ ಫೇಲಿಯರ್ ಆಫ್ ದ ಪೊಲಿಟಿಕಲ್ ಲೀಡರ್ಶಿಪ್ ಅಂದರೆ ಸುಳ್ಳಿಲ್ಲ. ಅದಾದಮೇಲೆ ಇದು ಐ ಥಿಂಕ್ ನನಗೆ ಮಾಹಿತಿ ಇರೋ ಪ್ರಕಾರ ಇದು ಫಸ್ಟ್ ಟೈಮು ಅಂದರೆ ಒಬ್ಬ ಕಮಿಷನರ್ IPSನ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಈ ಥರ ಆಕ್ಷನ್ ತೊಗೊಂಡಿರೋದು ಅವ್ರ ಮೇಲೆ. ಇಟ್ ಇಸ್ ಕ್ಲಿಯರ್ಲಿ ರಾಂಗ್ ಫೋಕಸ್. ನಮಗೆ ಇದು ಕಾಲು ತುಳಿತ ಆಗೋಕ್ಕಿಂತ ಮುಂಚೆನೂ ರಾಂಗ್ ಫೋಕಸ್ಸು, ಕಾಲು ತುಳಿತ ಆದಮೇಲೂ ಕೂಡ ರಾಂಗ್ ಫೋಕಸ್ಸು. ಈ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕನ್ನೋದಕ್ಕಿಂತ ಯಾವುದನ್ನು ಮಾಡಬಾರ್ದೇ ಮಾಡ್ಕೊಂಬರ್ತಾಯಿದೆ. ಸೊ ಅದನ್ನು ಪೊಲೀಸ್ ಟಾಪ್ ರ್ಯಾಸನ್ನು ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಅಪ್ಪು ಸರ್ದು ಫ್ಯೂನರಲ್ ಟೈಮ್ನಲ್ಲಿ ಲಕ್ಷಾಂತರ ಜನ ಬರ್ತಾಯಿದ್ರು. ಆವಾಗ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಎಲ್ಲ, ಅದು ಕೂಡ ಭಾಳ ಒಂದು ನಮ್ಮೆಲ್ಲರಿಗೂ ನೋವಾಗಿರೋ ಸಂದರ್ಭ. ಆವಾಗ ಎಷ್ಟು ಒಂದು ರೀತಿ ಬಂದೋಬಸ್ತಲ್ಲಿ ಪೊಲೀಸ್ ವ್ಯವಸ್ಥೆ ನಡ್ಸ್ಕೊಂಡು ಬಂದಿದ್ದಾರೆ ನಾವು ನೋಡಿದ್ದೀವಿ. ಸೊ ಪೊಲೀಸ್ ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್. ಆದರೆ ಅವ್ರಿಗೂ ಟೈಮ್ ಕೊಡಬೇಕು, ಅವರು ಒಂದು ಬೇರೆ ಬೇರೆ ಫೋರ್ಸಸನ್ನು ಬೇರೆ ಬೇರೆ ಕಡೆಯಿಂದ ಕರ್ಕೊಂಬರೋ ಅಷ್ಟು ಮಾಡಬೇಕು. ಪೊಲೀಸ್ ವ್ಯವಸ್ಥೆ ದೊಡ್ಡ ಪ್ರಮಾಣದ ಸುಧಾರಣೆ ಆಗಬೇಕು. ಮತ್ತು ನಮಗೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಈ RCB ವಿಚಾರ ಬೇಕು. ಈ ರೀತಿಯಲ್ಲಿ ಒಬ್ಬರ ಮೇಲೆ ಇದು ತಪ್ಪಾಗ್ಬಿಟ್ಟಿದೆ, ಅದಕ್ಕೆ ಇವ್ರ ಮೇಲೆ ಕ್ರಮ ತೊಗೊಂಡು ರಿಯಾಕ್ಟಿವ್ ಆಗಿ ಮಾಡೋದಲ್ಲ, ಪ್ರೋಆ್ಯಕ್ಟಿವ್ ಆಗಿ ಮಾಡೋ ರೀತಿಯಲ್ಲಿ ನಮಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಅನ್ನೋದು ನಮಗೆ ಭಾಳ ಮುಖ್ಯವಾಗಬೇಕು. ಆ ಲಾಂಗ್ ಟರ್ಮ್ ಸೊಲ್ಯೂಷನ್ ನನ್ನ ಪ್ರಕಾರ ಸಿಗುತ್ತಾ? ಸಿಗಂಗೆ ನಾವು ಮಾಡಬೇಕು. ನಮಗೇನೆಂದರೆ, ಫಸ್ಟ್ ಆಫ್ ಆಲ್ ಈ ಪ್ರತಿಯೊಂದು RCB ಮ್ಯಾಚು ಕೂಡ ಬೇರೆ ಬೇರೆ ಹಂತಕ್ಕೆ ಈ ಸರಿ ನಮಗೆ ಟಿಕೆಟ್ ಇಲ್ಲದೇ ಇರೋರು ಕೂಡ ಟಿಕೆಟ್ ಫ್ರೀಯಾಗಿ ಸಿಗುತ್ತೆ. ಗೇಟ್ 7 ಎಷ್ಟೋ ಮುಚ್ಚಿಬಿಟ್ಟು ಅಲ್ಲಿ ದೊಡ್ಡ ಮಟ್ಟದ ಸ್ಟ್ಯಾಂಪೀಡ್ ಆಗಿ ಭಾಳ ಸಮಸ್ಯೆ ಆಗಿದೆ. ಅದು 18 ವರ್ಷಕ್ಕೆ ಯಾವತ್ತೂ ಗೆದ್ದಿಲ್ಲದೆ ಇರೋ ಮಾಪ್ ಫ್ರೆನ್ಸಿ ಅದೆಲ್ಲ ಇದೆ. ಬಟ್ ನೀವು ಪ್ರತಿಯೊಂದು RCB ಮ್ಯಾಚ್ ನೋಡಿದ್ರೂ ಕೂಡ ಅಲ್ಲೇನಾಗುತ್ತೆ ಅಂದರೆ 35,000 ಜನ ಅಂತಾರೆ. ಅದು ಸಿಟಿ ಸೆಂಟರ್ನಲ್ಲಿ ಈ ಒಂದು MG ರೋಡ್ ಹತ್ರ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಅಲ್ಲಿ ಪಾರ್ಕಿಂಗ್ ಅಂತೂ ಇಲ್ಲ, ಅಲ್ಲಿ ಕಂಜೆಷನ್ನು, ಅಲ್ಲಿ ಒಬ್ಬರ ಮೇಲೆ ಒಬ್ಬರು, ಅದು ಮಳೆ ಬಂದ್ಬಿಟ್ರಂತೂ ಸ್ಟ್ಯಾಂಪೀಡ್ ಸಿಚುವೇಷನ್ನೇ ಹೆಚ್ಚು ಕಮ್ಮಿ. ಆಮೇಲೆ ರಾತ್ರಿ ಸಂಜೆ ಹೊತ್ತು ಅದು ಬೇರೆ ಬೇರೆ ಸಮಸ್ಯೆಗಳು. ನನ್ನ ಪ್ರಕಾರ ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು ಮಾಡಬೇಕು ಅಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂ MG ರೋಡ್ನಲ್ಲಿ ಇರೋದಕ್ಕಿಂತ ಈ RCB ಮ್ಯಾಚಸ್ ಸಿಟಿ ಔಟ್ಸೈಡ್ನಲ್ಲಿಟ್ಟು ಎಲ್ಲೋ ಒಂದು ಓಪನ್ ಸ್ಪೇಸ್ ಜಾಸ್ತಿ ಇರೋ ಕಡೆಯಲ್ಲಿ, ಎಸ್ಪೆಷಲಿ ಈ IPL ಸಂಬಂಧಪಟ್ಟಂಗೆ ಮಾತ್ರ, IPL ಸಂಬಂಧಪಟ್ಟಂಗೆ ಮಾತ್ರ. ಯಾಕೆಂದ್ರೆ ಅದು ಇಂಟು ಬಿಸ್ನೆಸ್, ಇಟ್ಸ್ ಅ ಬಿಸ್ನೆಸ್ ಮಾಡಲ್. ಬಿಸ್ನೆಸ್ ಯಾವುದೇ ಇದಕ್ಕೆ ಆಡಲ್ಲ, ಅದು ಬಿಸ್ನೆಸ್ ಮಾಡಲು, ಅದು ಪ್ರೈವೇಟಾಗಿ ಮಾಡ್ಕೊಳ್ಳಿ. ಅದು ರಂಜಿ ಆಗಿರ್ಬೋದು ಅಥವಾ ಇದು ನಮ್ಮ ದೇಶದ ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು. ಅಫ್ಕೋರ್ಸ್ ಚಿನ್ನಸ್ವಾಮಿ ಇದ್ದೇ ಇದೆ, ದಟ್ಸ್ ಅ ಗವರ್ಮೆಂಟ್ ಫಾರ್ ದ ನೇಷನ್, ಅದು ಬೇರೆ ಪ್ರಶ್ನೆ ಸ್ಟೇಟಿಗಾಗಿ. ಬಟ್ ನೀವು ಈ IPL ಅಂದಾಗ ನೀವು ಸಿಟಿ ಸೆಂಟರ್ನಲ್ಲೇ ಕೊಡಬೇಕು, ಈ MG ರೋಡ್ನಲ್ಲೇ ಕೊಡಬೇಕು, ಚಿನ್ನಸ್ವಾಮಿನಲ್ಲೇ ಆಡಬೇಕು. ಅದೆಲ್ಲ ಒಂದು ರೀತಿ ದಿಸ್ ಇಸ್ ಗೆಟಿಂಗ್ ಟೂ ಮಚ್ ಬೆನಿಫಿಟ್ಸ್ ಫಾರ್ ದ ಕಾರ್ಪೊರೇಟ್ ಎಲೀಟ್ಸ್. ಅದನ್ನು ಸ್ವಲ್ಪ ದೂರ ಇಟ್ಟು ಅಲ್ಲೂ ಕೂಡ ಜಾಗ ಇದ್ದು ಬಂದೋಬಸ್ತ್ ಮಾಡೋ ರೀತಿ ಇದ್ಬಿಟ್ಟು ಅವ್ರು ಯಾರು ಮನೋರಂಜನೆಗೋಸ್ಕರ ಬರ್ತಾರೋ ಅದು ಇಟ್ಟು, ಅದು ಒಂಥರ ಸ್ಪೇಸ್ ಇಟ್ಕೊಂಡು ಒಂದು ಓವರ್ ಆಲ್ ಕ್ರಿಕೆಟ್ ಅಲ್ಲಿಡಬೇಕು ಹೊರತು ಸಿಟಿ ಸೆಂಟರ್ನಲ್ಲೇ ಪ್ರೈಮ್ ಲೊಕೇಶನಲ್ಲೇ ಇಡಬೇಕಲ್ಲ, ಏನಿಲ್ಲ. ನಾನೇನು ನೋಡ್ಕೊಂಬಂದಿದ್ದೀನಿ ಇಲ್ಲಿ ಅಂದರೆ, ನಮಗೆ ಈ ದುಡ್ಡಿರೋ ಲಾಬೀಸ್ಗಳಿಗೆ ಫಾಕ್ಸ್ಕಾನ್ ದೇವನಹಳ್ಳಿನಲ್ಲಿ 300 ಎಕರೆ ಕೊಡ್ತಾರೆ. ಈ ಒಂದು RCB ಏನೇನು ದುಡ್ಡು ಬರುತ್ತೆ ಬೆನಿಫಿಟ್ MG ರೋಡಲ್ಲೇ ಕೊಡ್ತಾರೆ, ಚಿನ್ನಸ್ವಾಮಿನಲ್ಲೇ ಕೊಡ್ತಾರೆ. ಎಲ್ಲೆಲ್ಲಿ ಭಾಳ ದುಡ್ಡಿರುತ್ತೋ ಈ ದುಡ್ಡಿರೋ ಪಕ್ಷಗಳು, ಈ ಬಿಸ್ನೆಸ್ ಮೈಂಡೆಡ್ ಪಕ್ಷಗಳು ಪ್ರೈಮ್ ಲೊಕೇಶನ್ ಕೊಡುತ್ತೆ. ಅದರಿಂದ ಭಾಳ ಜನರಿಗೆ ಸಮಸ್ಯೆ ಆಗುತ್ತೆ. ಸೊ ಅದಾಗದೇ ಇರೋಂಗೆ ನಾವು ಹೆಂಗೆ ಮುಂದೆ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಬೇಕಂತ ಯೋಚನೆ ಮಾಡಬೇಕು. ಅದಕ್ಕೆ ಸರ್, ಇವಾಗ ಎಲ್ಲರೂ ಒಂದೇ ಮಾತು ಹೇಳ್ತಾ ಇರೋದು ಏನಂತ ಅಂದರೆ, DK ಶಿವಕುಮಾರ್ ಎಲ್ಲರೂ, ಎಲ್ಲ ಪಾರ್ಟಿಯವ್ರೂ, ಈಗ ಅಪೋಸಿಷನ್ ಇರ್ಬೋದು, ಬೇರೆ ಇರ್ಬೋದು, ಕೆಲವೊಬ್ಬರು ಜನಸಾಮಾನ್ಯರು ಇರ್ಬೋದು, ಪಬ್ಲಿಕ್ ಎಲ್ಲರೂ ಹೇಳ್ತಾ ಇರೋದು, ಇಲ್ಲ ಇದಕ್ಕೆಲ್ಲ ಕಾರಣ ಮೇನ್ DK ಶಿವಕುಮಾರ್ ಆ್ಯಂಡ್ ಗೌರ್ನಮೆಂಟ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಅಬೌಟ್ ಯುವರ್? ನನಗೆ ಖಂಡಿತ ಆ ರೀತಿ ಎದ್ದು ಕಾಣುತ್ತೆ. ನನಗೆ ಅಫ್ಕೋರ್ಸ್ ಇನ್ಸೈಡರ್ ನಾಲೆಜ್ ನನಗಿಲ್ಲ. ಬಟ್ ಒಂದಂತೂ ನಿಜ, ಇಲ್ಲಿ ಯಾವಾಗ HALನಲ್ಲಿ ಯಾವಾಗ ಈ ಕಾರ್ಪೊರೇಟ್ ಸ್ಪಾನ್ಸರ್ಡ್ ಕ್ರಿಕೆಟ್ ಆಟಗಾರರು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ HALನಲ್ಲಿ ನಮ್ಮ DCMೇ ಹೋಗಿ
DCM ಅಂದರೆ ಯಾರು? ಹಿ ಶುಡ್ ನಾಟ್ ಬಿ ಅ ಅಭಿಮಾನಿ ಟು ದೀಸ್ ಕಾರ್ಪೊರೇಟ್ ಸ್ಪಾನ್ಸರ್ಡ್ ಕ್ರಿಕೆಟರ್ಸ್. DCM ಅಂದರೆ ನಮ್ಮ ರಾಜ್ಯದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ರಾಜ್ಯದ ಒಳ್ಳೆಯದಕ್ಕಾಗಿ, ರಾಜ್ಯದ ಜನರ ಒಳ್ಳೆಗಾಗಿ ಆ ರೀತಿ ಸಂವಿಧಾನ ಎತ್ತಿ ಹಿಡಿಯೋ ಕೆಲಸ ಮಾಡೋರಾಗಬೇಕು. ಅದು ಬಿಟ್ಟು ಇಲ್ಲಿ ಒಂಥರ ಫ್ಯಾನ್ ಬಾಯ್ ಥರ ಅವ್ರ ಮುಂದೆ ಹೋಗಿ ರೆಡ್ ಕಾರ್ಪೆಟ್ ಕೊಟ್ಟು ಅವ್ರನ್ನ ಕರ್ಕೊಂಬಂದು ಈ ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂದರೆ ಲಕ್ಷಾಂತರ ಜನ. ಫಸ್ಟ್ ಆಫ್ ಆಲ್ ಈ RCB ಗೆಲುವಿಗೂ ಕರ್ನಾಟಕ ಮತ್ತು ಬೆಂಗಳೂರು ಕರ್ನಾಟಕ ಸರ್ಕಾರಕ್ಕೂ RCB ಗೆಲುವಿಗೂ ಕರ್ನಾಟಕ ಸರ್ಕಾರಕ್ಕೂ ಸಂಬಂಧ ಇಲ್ಲ. there should be a complete separation. ಅದಕ್ಕೂ ಸಂಬಂಧ ಇಲ್ಲ. ನೀವು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನೀವು ವಿಧಾನಸೌಧದ ಮುಂದೆ ಈ ಒಂದು ದೊಡ್ಡ ಕಾರ್ಯಕ್ರಮ ಲಕ್ಷಾಂತರ ಜನ ಆಯೋಜನೆ ಮಾಡಿ ಅದು ಒಂದು ದಿನಾನೂ ಟೈಮ್ ಕೊಡದೆ, ಅದು ಒಂದು ರೀತಿ ಇಷ್ಟು ಜನ ಚಿನ್ನಸ್ವಾಮಿನಲ್ಲಿ ಜನಸಾಮಾನ್ಯರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲದೆ ಆ ನಿಟ್ಟಿನಲ್ಲಿ ನೀವು ಮಾಡ್ತೀರಾ ಅಂದರೆ ಇಟ್ಸ್ ಅ ನೆಗ್ಲಿಜೆನ್ಸ್, ಇಟ್ಸ್ ಅ ಕೈಂಡ್ ಆಲ್ಮೋಸ್ಟ್ ಅ ಕ್ರಿಮಿನಲ್ ನೆಗ್ಲಿಜೆನ್ಸ್. ಆ್ಯಂಡ್ ಇದು ಒಂದು PR ಸ್ಟಂಟು, ಈ ಗಿಮಿಕ್ಕು. ನನಗೆ ಪ್ರಕಾರ ಇದು ಎರಡು ರೀತಿ ನನಗೆ ಕಾಣುತ್ತೆ. ಮಿಸ್ಪ್ಲೇಸ್ ಪ್ರಯಾರಿಟೀಸ್ ಕಾಣುತ್ತೆ. ನಮ್ಗೆ ಯಾವುದನ್ನು ಪರವಾಗಿ ಇರಬೇಕು ಅದು ಮಾಡೋದು ಬಿಟ್ಟು ಯಾವುದಕ್ಕೆ ನಮ್ಮ ಕೆಲಸಕ್ಕೆ ಬರೋದು ಪರವಾಗಿ ಇರೋ DCM ಮನಸ್ಥಿತಿ. ಮತ್ತು ಎರಡನೇದು ಒಂದು ಸೈಕೋಫ್ಯಾಂಟಿಕ್ ಆಪರ್ಚುನಿಸಮ್ ಅಂತ ಕಾಣುತ್ತೆ. ಈ ಫ್ಯಾನ್ಸು ಜನಸಾಮಾನ್ಯರಲ್ಲಿ ಮಾಬ್ ಫ್ರೆಂಡ್ಸ್ ಇರುತ್ತೆ, ಬಟ್ ಅವರೇನು DCM ಅಲ್ಲ. DCM ಅಂದಾಗ ಈ ಈಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಲೀಡರ್ ಇನ್ ದ ಸ್ಟೇಟ್. ಅವರು ಉತ್ತಮ ರೀತಿಯಲ್ಲಿ ಹೋಗಬೇಕು ಹೊರತು ಅವರು ಈ ರೀತಿಯ ಒಂದು RCB ವಿಚಾರದಲ್ಲಿ ಒಂದು ಫ್ಲ್ಯಾಗ್ ಹಾಕ್ಕೊಂಡು ಟೂ ವೀಲರ್ ಒಂದು ಕಿರ್ಚಾಡಿಕೊಂಡು ಪಟಾಕಿ ಹೊಡೆಯೋರ ಥರ ಮನಸ್ಥಿತಿ ಇದ್ದರೆ ಹಿ ಈಸ್ ಅನ್ಫಿಟ್ ಫಾರ್ DCM. ನಿಜ ಹೇಳಬೇಕು ಅಂದರೆ ದಿಸ್ ಇಸ್ ನಾಟ್ ದ ರೈಟ್ ರೀತಿ ತೊಗೊಂಡೋಗ್ತಾ ಇರೋಂತ ಹೇಳಿದ್ರೆ ಸುಳ್ಳಿಲ್ಲ. ಈಗ ನಿನ್ನೆಯಿಂದ ಒಂದು ಸುಮಾರು ಹೆಸರುಗಳು ಸ್ಟಾರ್ಟ್ ಆಗಿದೆ. ಏನಂತ ಅಂದರೆ ಇವರು 3 ಜನನೇ ಕಾರಣ ಅಂದ್ಬಿಟ್ಟು. ಒಬ್ಬರು DK ಶಿವಕುಮಾರ್, ಇನ್ನೊಬ್ಬರು ಗೋವಿಂದರಾಜು, ಮತ್ತು ಶಾಲಿನಿ ರಜನೀಶ್ CS ಚೀಫ್ ಸೆಕ್ರೆಟರಿ ಅವರು. ಇವರು 3 ಹೆಸರು ತುಂಬ ಅಂದರೆ ಆಪಾದನೆ ಜಾಸ್ತಿ ಬರ್ತಾಯಿದೆ ಪಬ್ಲಿಕ್ಕಿಂದ. ಸೊ ನನಗೆ ಶಾಲಿನಿ ರಜನೀಶ್ ಅವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ಗೋವಿಂದರಾಜು ಅವ್ರನ್ನ ಅವರು ಸಸ್ಪೆಂಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಅದು ಒಂದು ರೀತಿ ಡೈರೆಕ್ಟ್ ಇನ್ಸೈಡರ್ ಆಗಿದ್ದಾರೆ ಅಂದರೆ ದೇ ಶುಡ್ ಟೇಕ್ ಆ್ಯಕ್ಷನ್. ಬಟ್ ಇದೆಲ್ಲ ಇನ್ಸೈಡರ್ ಯಾರೇ ಮಾಡಿದ್ರು ಆ್ಯಕ್ಷನ್ ತೊಗೊತಿರೋದು ಒಳ್ಳೆಯದೇ. ಬಟ್ ಯಾಕೆ ಪೊಲೀಸ್ ಕಮಿಷನರ್ ಮೇಲೆ, ಪೊಲೀಸ್ ಟಾಪ್ ಬ್ರಾಸ್ ಮೇಲೆ ಅವ್ರನ್ನ ಇದು ಮಾಡಿಕೊಂಡು ತಪ್ಪು ಹುಡುಕಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಅದು ಯಕ್ಷ ಪ್ರಶ್ನೆ ಆಗುತ್ತೆ. ಇಲ್ಲ, ಪೊಲೀಸ್ ಮೋಸ್ಟ್ಲಿ ಹೇಳಿದ್ರಲ್ಲ ಅವ್ರು ಮುಂಚೆನೇ, ಕಮಿಷನರು, ಯು ಆರ್ ನಾಟ್ ಏಬಲ್ ಟು ಮೇಕ್ ಇಟ್ ಎನಿಥಿಂಗ್, ವಿ ಆರ್ ನಾಟ್ ರೆಡಿ. ಸೊ ಯಾರು ಈ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ತಿಳುವಳಿಕೆ ಹೇಳ್ತಾರೋ, ಯಾರು ಈ ಸರ್ಕಾರಕ್ಕೆ ಒಳ್ಳೆ ದಾರಿನಲ್ಲಿ ತಗೊಂಡೋಗಿ ಹೇಳ್ತಾರೋ ಅವ್ರ ಮೇಲೆ ಒಂದು ರೀತಿ ಕ್ರಮ ತೊಗೊತಾರೆ ಅಂದರೆ ದೆನ್ ಇಟ್ಸ್ ರಾಂಗ್ ವಿಷನ್. ಇವಾಗ 2 ವಿಚಾರ ಬರುತ್ತೆ ಶಿವಕುಮಾರ್ ಅವರೇ. ಇದಕ್ಕೆ ಮುಂಚೆ ಆಗಿರೋದು, ಇದನ್ನು ಮುಂಚೆ ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ಅದು ಕೂಡ ಅವಾಯ್ಡಬಲ್ ಟ್ರಾಜಿಡಿ, ಅದು ಸರಿ ನಡೆದಿಲ್ಲ. ಅದಾದ ಮೇಲೆ ಹೇಗೆ ಸರಿಪಡಿಸ್ಬೇಕು ಅದನ್ನು ಅನ್ನೋದು ಕೂಡ ಅದು ನಡೀತಾ ಇಲ್ಲ ಅಂದರೆ ದಿಸ್ ಇಸ್ ಅ ಇನೆಪ್ಟ್ ಗವರ್ಮೆಂಟ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ, ಮೋಸ್ಟ್ಲಿ ಈಗ ವಿಜಯ್ ಮಲ್ಯ ಇಲ್ಲ, ಸೊ DK ಶಿವಕುಮಾರ್ ಅವರೇನಾದ್ರೂ RCB ಟೀಮ್ನ ತೊಗೊತಾರ, ಮಾಲೀಕರಾಗಿ ಹೊರಟಿದಾರ ಅನ್ನೋದೊಂದು ಜನರ ಒಂದು ಅನಿಸಿಕೆ. ನೀವು ಅವ್ರನ್ನೇ ಕೇಳಬೇಕಾಗತ್ತೆ. ಯಾಕಂದರೆ ಒಂದಂತೂ ನಿಜ ಅಲ್ಲ, ತಮ್ಮ ಒಪಿನಿಯನ್ ಕೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ಪ್ರಕಾರ ಇಷ್ಟೆಲ್ಲ ಬ್ಯಾಕ್ಲ್ಯಾಶ್ ಇರೋದ್ರಿಂದ, ಇಷ್ಟೆಲ್ಲ 11 ಜನ ಸತ್ತಿರೋದ್ರಿಂದ, ಈ ಥರದ ಬ್ಯಾಕ್ಲ್ಯಾಶ್ ಇರೋದ್ರಿಂದ ಸರ್ಕಾರದ ಮೇಲೆ ಇವರೇ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ವಿರೋಧ ಪಕ್ಷದವರು ಮತ್ತು ಕರ್ನಾಟಕ ಜನನೂ ಕೂಡ ಅವ್ರನ್ನ ಪ್ರಶ್ನೆ ಮಾಡ್ತಿರೋದ್ರಿಂದ ಇವರು ಖಂಡಿತ RCBಯಿಂದ ದೂರ ಇರ್ತಾರೆ. ನನ್ನ ಪ್ರಕಾರ DK ಶಿವಕುಮಾರ್ ಅವ್ರು ಡೈರೆಕ್ಟಾಗಿ RCB ಜೊತೆ ಅಷ್ಟೊಂದು ಟೈಅಪ್ ಮಾಡೋದ್ರಿಂದ ಅವ್ರಿಗೇನು ಬೆನಿಫಿಟ್ ಆಗಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಬಟ್ ನಮಗೆ ಸರ್ಕಾರಗಳು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ಲಿ ಸಪ್ರೇಟೆಡ್ ಫ್ರಮ್ ದಿಸ್ ಕಾರ್ಪೊರೇಟ್ ಕ್ಯಾಪಿಟಲಿಸ್ಟ್ ಇಂಟ್ರೆಸ್ಟ್. ಅಂದರೆ ಇವೆಲ್ಲ ನಮಗೆ ಬಿಸ್ನೆಸ್ ಓರಿಯೆಂಟೆಡಿಂದ ನಿಮಗೆ ಏನಾದರೂ ಬೇರೆ ಬೇರೆ ಥರ ಬೆನಿಫಿಟ್ಸ್ ನಾನು ಒಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಮೇಕೆದಾಟು ವಿಚಾರ DK ಶಿವಕುಮಾರ್ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ದಾಟುನೇ ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ. ಅದು ಕೂಡ ಇಸ್ ಎಸೆನ್ಷಿಯಲಿ ಕಾಂಟ್ರಾಕ್ಟರ್ಸ್ ಇಂಟ್ರೆಸ್ಟು. ಅದು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಏನು ಒಳ್ಳೆಯದಲ್ಲ. ಸೊ ನಿಮಗೆ ಬರೀ RCB ಒಂದೇ ಅಂತ ಅಲ್ಲ, ನೀವು ಪರಿಸರ ನಾಶ ಮಾಡಿಕೊಂಡು ನೀವು ಕೂಡ ಸಾವಿರಾರು ಕೋಟಿ ಅನ್ನೋದು ಕೂಡ ಅದನ್ನು ಮಾಡಿಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಅದರಿಂದ ಎಷ್ಟು ಒಳ್ಳೆಯದಾಗುತ್ತೆ. ವಿ ಹ್ಯಾವ್ ಟು ಲುಕ್ ಎಟ್ ಆಲ್ ದ ಪಾಲಿಸೀಸ್. ರೀಸೆಂಟಾಗಿ ಇದು ಕೂಡ ಬರ್ತಾ ಇದೆ, ಈ ಟನಲ್ಗಳು ಅಂತ ಮಾಡಬೇಕು ಅಂತ ಯೋಜನೆ ಬರ್ತಾ ಇದೆ. ಅದು ಸ್ಟಾರ್ಟ್ ಆಗಿದೆ. ಅದನ್ನು ಸ್ವಲ್ಪ ನಾನು ರಿಸರ್ಚ್ ಮಾಡಬೇಕು. ಅದು ಎಷ್ಟು ಮಟ್ಟಿಗೆ ಅದು ನಿಜವಾಗ್ಲೂ ಬೆಂಗಳೂರಿಗೆ ಒಳ್ಳೆಯದಕ್ಕೆ. ಇವಾಗ ಬೆಂಗಳೂರಿನಲ್ಲಿ ಪಾಟ್ ಹೋಲ್ಸ್ಗಳಿದೆ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಥರ ನಮ್ಮ ಗ್ರೀನರಿ ಕಡಿಮೆ ಆಗ್ತಾಯಿದೆ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಥರ ದೊಡ್ಡ ಮಟ್ಟಕ್ಕೆ ಕಂಜೆಷನ್ನು ಮತ್ತು ಮಳೆ ಬಂದಾಗಂತೂ ನೀರಂತೂ ತುಂಬ್ಕೊಂಬಿಡುತ್ತೆ.
ಬೆಂಗಳೂರಿನಲ್ಲಿ ಅನೇಕ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಬಗೆಹರಿಸೋದು ಬಿಟ್ಟು ಈ ಥರ ದೊಡ್ಡ ದೊಡ್ಡ ಅಂಡರ್ಗ್ರೌಂಡ್ ಟನ್ನಲ್ಗಳು ಮಾಡೋ ರೀತಿಯಲ್ಲಿ ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು, ಎಷ್ಟು ಮಟ್ಟಿಗೆ ಪರಿಸರ ಸ್ನೇಹಿ ಮತ್ತು ಎಷ್ಟು ಮಟ್ಟಿಗೆ ನಿಜವಾಗ್ಲೂ ಈ ಕಾರ್ಪೊರೇಟ್ ಇಂಟ್ರೆಸ್ಟ್ಗಳಿಗೆ ಬೆನಿಫಿಟ್ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನೋ ನಮ್ಮ ಪ್ರಶ್ನೆ ಬರುತ್ತೆ. ನಾನು ನಿಜ ಹೇಳಬೇಕು ಶಿವಕುಮಾರ್ ಅವರೇ, ಕಾಂಗ್ರೆಸ್ ಮನಸ್ಥಿತಿ ಅದು ಬರೀ ಈ ಡಿ ಕೆ ಶಿವಕುಮಾರ್ ಅವ್ರದ್ದು ಮಾತ್ರ ಅಲ್ಲ, ನೀವು MB ಪಾಟೀಲ್ ಅವ್ರದ್ದು, ಪ್ರಿಯಾಂಕ್ ಖರ್ಗೆ ಅವ್ರದ್ದು, ಇವ್ರದ್ದೆಲ್ಲ ಈ ತಮನ್ನ ವಿಚಾರದಲ್ಲೂ ಕೂಡ ಇಟ್ಸ್ ಅ ಬಿಸ್ನೆಸ್ ಮೈಂಡ್ ಸೆಟ್ ವೆನ್ ಇಟ್ ಕಮ್ಸ್ ಟು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರ. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕರ್ನಾಟಕದ ಹೆಮ್ಮೆ, ಅದು ಒಂದು ಕಲ್ಚರಲ್ ಎಲಿಮೆಂಟ್ ಇರಬೇಕು, ಒಂದು ಕನ್ನಡತನ, ಒಂದು ಕರ್ನಾಟಕತನ ಇರಬೇಕು. ಎಲ್ಲ ಬಿಸ್ನೆಸ್ ರೀತಿ ಯೋಚನೆ ಮಾಡಿದ್ರೆ ಸೊ ಪ್ರತಿಯೊಂದನ್ನು ಕೂಡ ಈ ಒಂದು ದುಡ್ಡು ಅಂತ ಬಿಸ್ನೆಸ್ ರೀತಿ ಯೋಚನೆ ಮಾಡೋರಿಗೆ ಬಿಸ್ನೆಸ್ ಅವ್ರು ಟಿಕೆಟ್ ಕೊಡೋದು, ಆ ಬಿಸ್ನೆಸ್ ರೀತಿ ಯೋಚನೆ ಮಾಡೋ ರೀತಿಯಲ್ಲೇ ಎಲ್ಲ ಜನರನ್ನು ಕೊಂಡ್ಕೊಳ್ಳೋ ಮನಸ್ಥಿತಿ ಬಂದು ಎಲ್ಲರಿಗೂ ಒಂದು ರೀತಿ ವೋಟ್ಸು ಐ ಕ್ಯಾನ್ ಬಿ ಬಾಟ್ ಅನ್ನೋ ಮನಸ್ಥಿತಿ ಇರೋದು. ಸೊ ದಿಸ್ ಬಿಸ್ನೆಸ್ ಮೈಂಡ್ ಸೆಟ್, ಈ ವ್ಯಾಪಾರದ ಮನಸ್ಥಿತಿ, ಈ ಸರ್ಕಾರಗಳನ್ನು ಕೂಡ ಒಂದು ಬಿಸ್ನೆಸ್ ಮೈಂಡ್ ಸೆಟ್ನ ಮಾಡ್ತಿರೋದು ಭಾಳ ಅಪಾಯಕಾರಿ. ನಾವು ಒಂದು ಸೇವಾ ಮನೋಭಾವ ಇದ್ದು ಒಂದು ಕರ್ನಾಟಕದನ್ನು ಎತ್ತಿಡಿಯೋ ಇದ್ದರೆ ನಮ್ಮ ಜನರಿಗೂ ಒಳ್ಳೆಯದಾಗತ್ತೆ, ಒಂದು ಸರ್ಕಾರನೂ ಒಳ್ಳೆ ರೀತಿ ಕೆಲಸ ಮಾಡುತ್ತೆ, ಆ್ಯಂಡ್ ಓವರ್ ಆಲ್ ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ದ ಹೋಲ್ ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿ ಸುಳ್ಳಿ. ಯಾವುದೇ ಉದ್ಯಮಿ ಇಲ್ದೇನೆ ಸರ್ಕಾರ ನಡೆಸಬೇಕಾಗುತ್ತೆ. ಉದ್ಯಮಿಗಳು ಇಲ್ಲದೆ ಅಂತ ಹೇಳ್ತಾ ಇಲ್ಲ, ಉದ್ಯಮಿಗಳು ಅವ್ರ ಜಾಬ್ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರಗಳು ಪ್ರತಿಯೊಂದು ದೃಷ್ಟಿನೂ ಹೆಂಗೆ ಎಕನಾಮಿಕ್ ಪ್ರಾಫಿಟ್ ಮಾಡಬೇಕು ಅನ್ನೋಕ್ಕಿಂತ ಜನರ ಬದುಕನ್ನು ಹೆಂಗೆ ಉತ್ತಮಗೊಳಿಸ್ಬೇಕು ಅನ್ನೋ ಉದ್ದೇಶ ಇರಬೇಕು. ಇವರೆಲ್ಲ ಏನು ನೋಡ್ತಾರೆ, ನಾನು ಇದನ್ನೇ ಉದಾಹರಣೆ ಕೊಟ್ಟೆ, ಈ ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರ. ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರದಲ್ಲಿ ನಿಮಗೆ ಕರ್ನಾಟಕತನ, ಅದು ಕೃಷ್ಣರಾಜ ಒಡೆಯರ್ ಜೂನ್ 4ನೇ ತಾರೀಕು 2-3 ದಿನದ ಹಿಂದೆ ಕೃಷ್ಣರಾಜ ಒಡೆಯರ್ ಹುಟ್ಟಪ್ಪ ಅವರು ಅದನ್ನು ಶುರು ಮಾಡಿದ್ದಾರೆ, ಆ ಮೈಸೂರು ಸ್ಯಾಂಡಲ್ ಸೋಪನ್ನು. ಆ ಒಂದು ಕರ್ನಾಟಕತನ ಜೊತೆ ಬಿಸ್ನೆಸ್ ಆಗಲಿ, ಬಟ್ ಬಿಸ್ನೆಸ್ಸೇ ಮಾನದಂಡ ಅಂತ ಇಟ್ಕೊಂಡು ಕರ್ನಾಟಕತನ, ಕನ್ನಡತನ ಮರ್ತುಬಿಟ್ಟು ಈ ರೀತಿ ಕೆಲಸ ಮಾಡಿದ್ರೆ ದಟ್ ಈಸ್ ನಾಟ್ ರೆಪ್ರೆಸೆಂಟ್ ಆಫ್ ದ ಕರ್ನಾಟಕ ಪೀಪಲ್. ನೀವು ಬಿಸ್ನೆಸ್ ಮಾಡ್ತೀರಾ ಅಂದರೆ ನೀವು ಮಾಡಿ, ನೀವು ಯಾವುದೋ ಒಂದು ಸಿನಿಮಾ ಮಾಡ್ತೀರಾ ಅಂದರೆ ಸಿನಿಮಾ ಮಾಡಿ, ನೀವು ಯಾವುದಾದ್ರು ಒಂದು ವ್ಯಾಪಾರದ್ದು ಮಾಡ್ತೀರಾ ಅಂದರೆ ಅದು ಮಾಡಬೇಕು. ಐ ಮೀನ್ ಐ ಡೋಂಟ್ ಥಿಂಕ್ ಆ್ಯಸ್ ಅ DCM ಅದನ್ನು ಮಾಡಬೇಕು, ಆ್ಯಸ್ ಅ ಮಿನಿಸ್ಟ್ರ್ ಆಗಿ ಅದನ್ನೆಲ್ಲ ಮಾಡ್ತಿರಬಾರ್ದು. ಬಟ್ ಯಾವುದೋ ಒಂದು ಮಾಮೂಲಿ ವ್ಯಾಪಾರಸ್ಥರು ಮಾಡ್ತಾರೆ ಅಂದರೆ ಮಾಡಲಿ. ಬಟ್ ಸರ್ಕಾರದ ನೀವು ಪ್ರತಿನಿಧಿ ಆಗಿದ್ದಾಗ ನಮ್ಮ ಕರ್ನಾಟಕತನ ಮತ್ತು ಕನ್ನಡತನ ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಅದು ಒಂದು ಭಾಳ ಮುಖ್ಯದ ನಮ್ಮ ಕಲ್ಚರಲ್ ಎಲಿಮೆಂಟ್ಸು ಭಾಳ ಮುಖ್ಯ ಆಗುತ್ತೆ. ಸೊ ಎವ್ರಿಥಿಂಗ್ ಕೆ ನಾಟ್ ಬಿ ವ್ಯಾಪಾರೀಕರಣ ಅಂತ ನೋಡಿ. ಇವತ್ತು ನೋಡಿ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ, ಆರೋಗ್ಯದ ವ್ಯವಸ್ಥೆ ವ್ಯಾಪಾರೀಕರಣ ಆಗಿದೆ. ಎಲ್ಲಾನು ಒಂದು ದುಡ್ಡಿನ ರೀತಿಯಲ್ಲೇ ನೋಡಿದ್ರೆ ಜನರ ಜೀವನ ಎಲ್ಲಿ ಹೋಗಬೇಕು, ಬರೀ ದುಡ್ಡು ಮಾಡ್ಕೊಳ್ಳೋದೇ ಬೆಳೀತಾ ಇರ್ತಾರೆ, ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇರುತ್ತೆ. ಇದರಲ್ಲಿ ರಾಜ್ಯ ಸರ್ಕಾರ ಏನು ಫಸ್ಟ್ ಪ್ರಿಪೇರ್ ಮಾಡ್ಕೋಬೇಕಿತ್ತು ಖಂಡಿತ. ಇವಾಗ 2-3 ವಿಚಾರ ಬರುತ್ತೆ. ಫಸ್ಟ್ ಆಫ್ ಆಲ್ ಅವತ್ತಿನ ದಿನ, ಆ ಒಂದು ಬುಧವಾರದ ದಿನ, ಮಂಗಳವಾರ ರಾತ್ರಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಆಯಿತು, ಕೇಯಾಸ್ ಆಯಿತು. ಆ ರೀತಿ ಅದು ಕೂಡ ಪೊಲೀಸ್ ವ್ಯವಸ್ಥೆ ಭಾಳ ಸ್ಟ್ರೆಚ್ ಆಯಿತು. ಅವ್ರಿಗೂ ಅದನ್ನು ಏನೂ ಸಮಸ್ಯೆ ಆಗಲಿಲ್ಲ. ಅಲ್ಲೂ ಕೂಡ ಸಿವಿಕ್ ಸೆನ್ಸ್ ಬೇಕಾಗತ್ತೆ ನಮಗೆ. ಪಟಾಕಿಗಳು ಎಲ್ಲ ಕಡೆ ಹೊಡೆದು ಟ್ರಾಫಿಕ್ ಪ್ರಾಬ್ಲಮ್ ಏನೇನೋ ಸಮಸ್ಯೆ, ಅದನ್ನು ಕೂಡ ಆ ಸಿವಿಕ್ ಸೆನ್ಸ್ ಅದು ಲಾಂಗ್ ಟರ್ಮ್ ರೀತಿ ಯೋಚನೆ ಮಾಡಬೇಕು. ಮಾರನೇ ದಿನ 3 ಕಾರ್ಯಕ್ರಮ ಒಂದೇ ರೀತಿ, ಒಂದೇ ಟೈಮ್ ಕೊಡದೆ ಎಲ್ಲ ರೀತಿಯೂ ನಾವು ಬೆನಿಫಿಟ್ ತೊಗೊಬಿಡೋದು, ಇಮ್ಮಿಡಿಯೇಟ್ ಬೆನಿಫಿಟ್. ಶಾರ್ಟ್ ಟರ್ಮ್ ಆಗಿ ನೋಡೋದಲ್ಲ, ಸ್ವಲ್ಪ ಟೈಮ್ ಕೊಡಬೇಕು. ಫಸ್ಟ್ ಆಫ್ ಆಲ್ ವಿಧಾನಸೌಧದ ಕಾರ್ಯಕ್ರಮ ಅವಶ್ಯಕತೆಯೇ ಇಲ್ಲ. ನೀವೇನಾದರೂ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡ್ತೀರಾ ಅಂದ್ರೂ ಕೂಡ ಒಂದು ಸೆಲೆಬ್ರೇಷನ್ ಆಗಲಿ. ಭಾನುವಾರ ಅವತ್ತು ಮಂಗಳವಾರ ಆಯ್ತು, ಭಾನುವಾರ ಒಂದು 4 ದಿನ, ಒಂದು 10 ದಿನ ಆಗಿ ಏನೋ ಒಂದು ಸ್ವಲ್ಪ ಇಮೋಷನ್ಸು, ಫ್ರೆಂಡ್ಸ್ ಎಲ್ಲ ಕಾಮಾಗಿ ಒಂದು ಸರ್ಕಾರಕ್ಕೆ ಜನರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಒಂದು ಸರ್ಕಾರದ ಮನೋಭಾವ ಇರಬೇಕು. ನನಗೇನು ಬೆನಿಫಿಟ್ ಆಗುತ್ತೆ, ನನಗಿದರಿಂದ ಏನು ಲಾಭ, ನಮ್ಮ ಪಕ್ಷದ ಏನು ಲಾಭ, ನಮ್ಗೆ ಹೆಂಗೆ ದುಡ್ಡು ಬರುತ್ತೆ ಅನ್ನೋ ದೃಷ್ಟಿ ಅಲ್ಲ, ಜನರಿಗೆ ಹೆಂಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಮನಸ್ಥಿತಿ ಇರೋದು ಭಾಳ. ಇವ್ರದ್ದು ಬಿಸ್ನೆಸ್ ಮೈಂಡೆಡ್ ಈ ಸರ್ಕಾರಗಳು, ಎಸ್ಪೆಷಲಿ ಕಾಂಗ್ರೆಸ್ ಆಡಳಿತ ಸರ್ಕಾರ ಇಸ್ ಅ ವೆರಿ ಬಿಸ್ನೆಸ್ ಮೈಂಡೆಡ್ ಸರ್ಕಾರ. ಆ್ಯಂಡ್ ಅದು ಬಹುಶಃ JDSನಲ್ಲೂ ಆ ಬಿಸ್ನೆಸ್ ಮೈಂಡೆಡ್ನೆಸ್ಸು ಇರುತ್ತೆ. BJP ಕೆಲವರಲ್ಲಿ ಇದ್ದೇ ಇರುತ್ತೆ, ಕೆಲವರಲ್ಲಿ ಒಂದು ರೀತಿ ಒಂದು RSS ಮನಸ್ಥಿತಿ ಇರೋರು ಅವ್ರು ಒಂದು ಕಲ್ಚರಲ್ ಆಗಿ ಯೋಚನೆ ಮಾಡ್ಬೋದು. ಅದು ಇನ್ನೊಂಥರ ಸಮಸ್ಯೆ. ಬಟ್ ಆದರೆ ಅದು ಇಟ್ಸ್ ನಾಟ್ ನೆಸೆಸರಿಲಿ ಬಿಸ್ನೆಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಕಾಂಗ್ರೆಸ್ ಮನಸ್ಥಿತಿನಲ್ಲಿ ಖಂಡಿತವಾಗ್ಲೂ ವ್ಯಾಪಾರ, ದುಡ್ಡು, ಎಲ್ಲ ಎಕನಾಮಿಕ್ ಬೆನಿಫಿಟ್ಟು, ಪ್ರಾಫಿಟ್ಸು, ಅದೇನು ಮುಚ್ಚುಮರೆ ಅಂತ ಏನಿಲ್ಲ. ಈ ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರದಲ್ಲಿ ಹೇಳಿದ್ರೆ ನೇರವಾಗಿ ಹೇಳ್ತಾರೆ, ನಮ್ಮ ಪ್ರಾಫಿಟ್ಸೇ ಮಾನದಂಡ. ನಮಗೆ ಒಂದು 400 ಕೋಟಿ ಆಗಿರೋದನ್ನು ನಮ್ಗೆ 5,000-10,000 ಕೋಟಿ ಆಗಬೇಕು. ಈ ಒಂದು ತಮ್ಮನ್ನು ಕರ್ಕೊಂಬಂತಾರೆ. ಮೈಸೂರು ಮಹಾರಾಜರು ಮೈಸೂರು ಸ್ಯಾಂಡಲ್ ಸೋಪ್ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರು? ಬಿಸ್ನೆಸ್ ಮಾಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರು ಅಥವಾ ಬಡವ್ರ ಬಗ್ಗರಿಗೆ ಹೆಲ್ಪ್ ಆಗಲಿ? ಔಟ್ಸೈಡ್ ಸೋಪ್ ಬೇರೆ ಕಂಪ್ನಿ ಪ್ರಾಡಕ್ಟನ್ನು ಯಾವಾಗ ತೊಗೊಳಕ್ಕಾಗಲ್ಲ. ಅದು ಗೌರ್ಮೆಂಟ್ ಅಂತಂದರೆ ಸ್ವಲ್ಪ ಹಗ್ಗವಾಗ್ತದೆ, ಅಂದರೆ ನಮ್ಮ ರೇಟ್ಗೆ ನಮ್ಮ ಹತ್ರ ಇರೋಕ್ಕೆ ದುಡ್ಡು ಸಿಗುತ್ತೆ ಅನ್ನೋದಕ್ಕೂ
ಕಾರಣಕ್ಕೋಸ್ಕರ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮಾಡಿದ್ದು. ಕರೆಕ್ಟು ನಮಗೆ ಪ್ರಾಫಿಟ್ ಆಗಬಾರ್ದು ಅಂತ ಹೇಳ್ತಾ ಇಲ್ಲ. ದೆರ್ ಮಸ್ಟ್ ಬಿ ಅ ಪ್ರಾಫಿಟ್. ಮಿನಿಮಮ್ ಅಲ್ಲ, ಎಷ್ಟಾಗುತ್ತೋ ಅಷ್ಟು ಪ್ರಾಫಿಟ್ ಆಗಲಿ, ಬಟ್ ನಮ್ಗೆ ಒಳ್ಳೇದೇ, ಅದು ನಮ್ಮ ಸರ್ಕಾರದ ಒಂದು ಇದು ಪ್ರಾಫಿಟ್ ಆಗಲಿ. ಬಟ್ ಕರ್ನಾಟಕತನ ಬಿಟ್ಟು ಪ್ರಾಫಿಟ್ ಆಗೋದ್ರಲ್ಲಿ ಅರ್ಥ ಇಲ್ಲ. ದೆರ್ ಮಸ್ಟ್ ಬಿ ಅ ಕರ್ನಾಟಕತನ, ದೆರ್ ಮಸ್ಟ್ ಬಿ ಅ ನಮ್ಮ ಪ್ರಾದೇಶಿಕತನ, ಅದನ್ನು ಎತ್ತಿ ಹಿಡಿಯೋದು. ಆ್ಯಂಡ್ ಈ ಒಂದು ಎಷ್ಟೋ ಸಲ ಏನಾಗುತ್ತೆ ಅಂದರೆ, ನಮಗೆ ಕರ್ನಾಟಕತನ ಇರೋ ಮೈಸೂರು ಸ್ಯಾಂಡಲ್ನಲ್ಲಿ ಕರ್ನಾಟಕತನ ಕಿತ್ತಾಕ್ತಾ ಇದ್ದಾರೆ. ಕರ್ನಾಟಕತನ ಕನ್ನಡತನಕ್ಕೆ ಸಂಬಂಧ ಇಲ್ಲದೆ ಇರೋ RCBಗೆ ಎಲ್ಲೋ ಒಂದು ಕಡೆ ಕನ್ನಡದ ಹೆಮ್ಮೆ, ಕನ್ನಡದ ಅಭಿಮಾನ ಅಂತ ಸೇರಿಸ್ತಾ ಇದ್ದಾರೆ. ಈ ಥರ ಕನ್ಫ್ಯೂಷನ್ನಲ್ಲಿ ನಮ್ಮ ಒಂದು ಸರ್ಕಾರಗಳು ನಡೆಸ್ಕೊತಾ ಇದ್ದಾರೆ. ಅದು ಒಂದು ದುರಂತ ಮತ್ತು ವಿಪರ್ಯಾಸ. RCBನಲ್ಲಿ ಕರ್ನಾಟಕದವರು ಎಷ್ಟು ಜನ ಇದ್ದಾರೆ ಸರ್, ಕನ್ನಡಿಗರು? ನನಗೆ ಗೊತ್ತಿಲ್ಲ, ಬಟ್ ಏನೇ ಇದ್ರೂ ಕನ್ನಡ ಜನ ಇದ್ದರೂ ಕೂಡ, ಕರ್ನಾಟಕ ಜನ ಇದ್ದರೂ ಕೂಡ ಅದು ಬೈ ಫ್ಲೂಕು, ಬೈ ಚಾನ್ಸು, ಅದು ಉದ್ದೇಶಪೂರ್ವಕವಾಗಂತೂ ಅಲ್ಲ. ಅದು ಎಲ್ಲೋ ಒಂದು ಕಡೆ ಈ ಸಲ ಕಪ್ ನಮ್ಮದೇ ಅಂತ ಏನೋ ಒಂದು ಪ್ರಚಾರಕ್ಕೋಸ್ಕರ ಈ ರೀತಿ ಹೇಳಿಸಿ ಅವರು ಪ್ರಾಫಿಟ್ ಮಾಡ್ಕೊಳ್ಳೋದು. ಸೊ ದೆರ್ ಇಸ್ ನೋ ಇಂಟೆನ್ಷನಲ್ ನೀಡ್ ಫಾರ್ ಕರ್ನಾಟಕತನ. ಬಿಸ್ನೆಸ್ ಅಂದಾಗ ಅದು ಎಷ್ಟೋ ಸರಿ ಇರಲ್ಲ. ಬಟ್ ನಾವು ಜನರಿಗೆ ಜಾಗೃತಿ ಮೂಡಿಸಿ, ಸರ್ಕಾರದ DCMಗೂ ಜಾಗೃತಿ ಮೂಡಿಸ್ಬೇಕಾಗಿ ಬಂದಿರೋ ಪರಿಸ್ಥಿತಿ ಬಂದಿದೆ. ಈ ಮ್ಯಾಚ್ ಮುಗಿದಾದ್ಮೇಲೆ ಈ BJPಯವರು, JDS ಅವರಾಗಲಿ, ಮತ್ತು ಎಲ್ಲ ಪಕ್ಷದವ್ರು, ಮತ್ತು ಕೆಲವೊಬ್ಬರು ಸಿನಿಮಾ ನಟರಿರ್ಬೋದು, ಬೇರೆ ಇರ್ಬೋದು, ಅಂದರೆ ವೆಲ್ ನೋನ್ ಪಬ್ಲಿಕ್ ಫಿಗರ್ ಥರ ಹೇಳ್ತಾರಲ್ಲ, ಎಲ್ಲರೂ ಇಲ್ಲ ರೋಡ್ ಶೋ ಮಾಡಲೇಬೇಕು, ಯು ಹ್ಯಾವ್ ಟು ರೆಸ್ಪೆಕ್ಟ್ ಹೇಳಿದ್ದಾರೆ ಅಂತ ಹೇಳಿದರು. ಸೊ ನಾವೀಗ ಪೊಲಿಟಿಕಲಿ ತಗೋಣ, JDS ಮತ್ತು BJPಯವ್ರದ್ದು, ಅವ್ರ ಬಗ್ಗೆ ಅವ್ರು ಹೇಳಿದವರು ಇವಾಗ ಉಲ್ಟಾ ಹೊಡಿತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರ ತಾವು? JDS BJPಗೆ ಈ ವಿಚಾರ ಮಾತಾಡಿದಾಗ ಏನೂ ಮಾತಿಗೆ ನೈತಿಕ ಹಕ್ಕಿಲ್ಲ. ಅಂದರೆ ದೇ ಡೋಂಟ್ ಹ್ಯಾವ್ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಮಾರಲ್ ರೈಟ್ ಟು ಸ್ಪೀಕ್ ಆಸ್ ಇಫ್ ಅವ್ರು ಎಲ್ಲೋ ಒಂದು ಕಡೆ ಅವರು ಇದನ್ನು ಮಾಡ್ತಾ ಇರಲಿಲ್ಲ. ಅವರೂ ಕೂಡ ನಾನು ಅವಾಗಲೇ ಹೇಳಿದ್ದೀನಿ, ಖಂಡಿತ ಅವ್ರು ಇದ್ದಿದ್ದರೆ ಬಹುಶಃ ರೋಡ್ ಶೋನೂ ಆಗ್ತಾಯಿತ್ತು, ಅದು ಇನ್ನೂ ಅನಾಹುತ ನಡೀತಾ ಇತ್ತು. ಸೊ ಈ ರೀತಿ ನಮಗೆ ಇವಾಗ ಬಂದ್ಬಿಟ್ಟು ಸರ್ಕಾರದ ವಿರುದ್ಧ ಏನೋ ಒಂದು ದೊಡ್ಡ ಮಾತಾಡೋದಂತ ಪ್ರಯತ್ನ ಪಡ್ಬೋದು. ಬಟ್ ಅವರು ಇದ್ದಿದ್ದರೆ ಅವರು ಕೂಡ ಹಿಂಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಮಾಡ್ಕೋಬೋದು ಅಂತ ನೋಡ್ತಾರೆ. ಅವರೇನು ಸಿದ್ಧಾಂತದ ಮೇಲೆ ನಿಂತ್ಕೊಂಡು ಈ ಕಾರ್ಪೊರೇಟ್ ಕಂಪನಿಗಳು ಕೂಡ ಕರ್ನಾಟಕ ತನಕೇನು ಸಂಬಂಧ ಇಲ್ಲ ಅಂತ ಆರ್ಮ್ಸ್ ಲೆಂತ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋರು ಏನಲ್ಲ. ಸೊ ನಮಗೆ ಅದು ಒಬ್ಬೊಬ್ಬರು ಇರ್ಬೋದು, ಏನೋ ಒಂದು CT ರವಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿರ್ಬೋದು. ಬಟ್ ಓವರ್ ಆಲ್ ದೇ ಆರ್ ಆಲ್ಸೋ ಲುಕಿಂಗ್ ಫಾರ್ ಪರ್ಸ್ನಲ್ ಬೆನಿಫಿಟ್ ಅಂತ ನೋಡ್ಕೊಳ್ಳೋ ಸರ್ಕಾರಗಳೇ. ನಮ್ಮ ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕಿದೆ, ಒಂದು ಪ್ರಾದೇಶಿಕ ಗಟ್ಟಿಯಾದ ಒಂದು ಪರ್ಯಾಯ ಬೇಕಿದೆ. ಅವರು ಆ ಪರ್ಯಾಯದಲ್ಲಿ ನಿಜವಾಗ್ಲೂ ಕರ್ನಾಟಕದ ಜನರ ಏನು ಒಳ್ಳೇದಾಗತ್ತೆ ಅನ್ನೋ ನೋಡಬೇಕು ಹೊರತು ಬರೀ ಬಿಸ್ನೆಸ್ ಇಂಟ್ರೆಸ್ಟ್ ಅಲ್ಲ. ಸೊ ಥಿಂಗಿಸ್ ಇವಾಗ ಫೈನಲಾಗಿ ಹೇಳ್ಬೇಕಂದ್ರೆ RCB ಬಗ್ಗೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ, ಪ್ಲಸ್ RCB ಬ್ಯಾನ್ ಮಾಡಬೇಕಾ? ನನ್ನ ಪ್ರಕಾರ RCB ಬ್ಯಾನ್ ಮಾಡೋಕ್ಕೆ ಸದ್ಯಕ್ಕೆ ನಾನು ಅದನ್ನು ಒಪ್ಪಲ್ಲ. ನಾನು ಬ್ಯಾನ್ ಕಲ್ಚರನ್ನು ಮಾಡೋನಲ್ಲ. ನನಗೆ ಡೆಮಾಕ್ರಸಿನಲ್ಲಿ ಯು ಮಸ್ಟ್ ಹ್ಯಾವ್ ದ ಫ್ರೀಡಮ್ ಟು ಯೂಸ್, ಫ್ರೀಡಮ್ ಟು ವಾಚ್, ಫ್ರೀಡಮ್ ಟು ಎಂಜಾಯ್, ಬಟ್ ಆಲ್ಸೋ ತಿಳುವಳಿಕೆ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನಡುವೆನೂ ಅದಿರಬೇಕು. ಅಂದರೆ ಇವತ್ತು ಎಷ್ಟೋ ಜನ ಆಲ್ಕೋಹಾಲಿಂದ ಸಮಸ್ಯೆಗಳಾಗುತ್ತೆ, ಜನ ಸಾಯ್ತಾರೆ, ಅವ್ರ ಕಾರ್ ಆಕ್ಸಿಡೆಂಟ್ಗಳಾಗುತ್ತೆ, ಗಲಾಟೆಗಳಾಗುತ್ತೆ. ಹಾಗಿದ್ದಾಗ ನಾವು ಆಲ್ಕೋಹಾಲ್ ಬ್ಯಾನ್ ಮಾಡೋಕ್ಕಾಗಲ್ಲ. ಅದರಿಂದ ಏನು ನಮಗೆ ಜಾಗೃತಿ ಮೂಡಿಸ್ಬೇಕು. ಅದೇ ರೀತಿಯಲ್ಲಿ ಸಿಗರೆಟ್ಟಿನ ಸಮಸ್ಯೆಗಳು, ಅದೇ ರೀತಿಯ RCB ಆಗಿರ್ಬೋದು. ಸೊ ನಾನು RCB ಬ್ಯಾನ್ ಅಂತೂ ನಾನು ಒಪ್ಪಲ್ಲ. ಬಟ್ ಅದು ಒಂದು ಬಿಸ್ನೆಸ್ ಇಂಟ್ರೆಸ್ಟು, ಪ್ರಾಫಿಟ್ ಓರಿಯೆಂಟೆಡ್ ಇಂಟ್ರೆಸ್ಟ್ ಅಂತ ಜನಕ್ಕೆ ಜಾಗೃತಿ ಮೂಡಿಸಿ, ಕನ್ನಡತನ ಮತ್ತು ಕರ್ನಾಟಕತನಕ್ಕೂ ಅದಕ್ಕೂ RCB ಸಂಬಂಧ ಇಲ್ಲ ಅಂತ ಹೇಳಿ ಜಾಗೃತಿ ಮೂಡಿಸ್ಬೇಕು. ಮತ್ತು ಗವರ್ಮೆಂಟ್ ಮಸ್ಟ್ ಆಲ್ಸೋ ಬಿ ಇನ್ವಾಲ್ವ್ಡ್ ಇನ್ ಪ್ರಾಪರ್ ಲೀಡರ್ಶಿಪ್, ಪ್ರಾಪರ್ ಡಿಸಿಷನ್ ಮೇಕಿಂಗ್. RCBಗೆ ನಾನು ಅವಲೇ ಹೇಳಿದೆ, ಅವರನ್ನೇ ಒಂದು ರೀತಿ ಈ ಕಾರ್ಪೊರೇಟ್ ಕಂಪನಿಗಳಿಗೆ MG ರೋಡ್ ಚಿನ್ನಸ್ವಾಮಿ ಸ್ಟೇಡಿಯಮೇ ಕೊಡಬೇಕು ಅಂತ ಏನಿಲ್ಲ. ನೀವು ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡಿಕೊಡಿ, ಓಪನ್ ಸ್ಟೇಡಿಯಂ, ಓಪನ್ ಏರಿಯಾಗಳಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರೊಟೆಕ್ಟ್ ಮಾಡೋ ರೀತಿಯಲ್ಲಿ ಜನರಿಗೂ ಮನೋರಂಜನೆ ಸಿಗೋ ಕಡೆ ಒಂದು ಔಟ್ಸೈಡ್ ದ ಸಿಟಿ ಅಂತ ಮಾಡಿದ್ರೆ ಅದು ಕೂಡ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಲೀಡರ್ಶಿಪ್ ಇರಬೇಕು ಮತ್ತು ಜಾಗೃತಿ ಇರಬೇಕು. ಬಟ್ ನಾನು ಬ್ಯಾನ್ ಮಾಡಬೇಕು ಅಂತ ಒಪ್ಪೋನು ನಾನಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.